ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇದು ಬಂದು ಭಾನುವಾರದ ವಿಡಿಯೋ. ಅಂದರೆ ಅಮ್ಮ ಮನೆಗೆ ಶನಿವಾರ ಹೋಗಿದ್ದು, ನೆಕ್ಸ್ಟ್ ಡೇ ಭಾನುವಾರ ಮದುವೆಗೆ ರೆಡಿಯಾಗಿದ್ದೀವಿ. ಫಸ್ಟ್ ಅಂದರೆ ಶನಿವಾರ ರಾತ್ರಿ ರಿಸೆಪ್ಷನ್ ಇರೋದ್ರಿಂದ ಎಲ್ಲರೂ ರಿಸೆಪ್ಷನ್ಗೆ ಹೋಗಿ ಬಂದಿದ್ದರು. ಮತ್ತು ಶನಿವಾರ ರಾತ್ರಿ ಬಸ್ ಮಾಡಿದರು ಊರಿಂದ. ನೆಕ್ಸ್ಟ್ ಡೇಗೂ ಬಸ್ ಮಾಡಿರ್ತಾರೆ ಅಂತ ನಾನು ಗೆಸ್ ಮಾಡಿದ್ದೆ. ನೋಡಿದರೆ ನೆಕ್ಸ್ಟ್ ಡೇ ಭಾನುವಾರ ಯಾರೂ ಬರಲ್ಲ ಅಂಥೇಳಿ, ಅಂದರೆ ಎಲ್ಲರೂ ರಿಸೆಪ್ಷನ್ಗೆ ಹೋಗಿದ್ರಲ್ಲ, ಮದುವೆಗೆ ಯಾರೂ ಬರಲ್ಲ ಅಂಥೇಳಿ ಗೊತ್ತಾಗಿ ಏನಾಗಿದೆ ಅಂದರೆ ಬಸ್ ಬದಲು ಲಗೇಜ್ ಆಟೋ ಅದನ್ನು ಮಾಡಿದರು ಊರಲ್ಲಿ. ಅದಕ್ಕೆ ನಾನು ಯೋಚನೆ ಮಾಡಿದೆ, ಲಗೇಜ್ ಆಟೋ ಅಂದರೆ ಕುರಿ ಥರ ನಮ್ಮನ್ನು ತುಂಬಿಡ್ತಾರೆ, ಬೇಡ, ನಾನು ಮತ್ತು ನಮ್ಮಮ್ಮ ನಾವು ಬಸ್ಸಲ್ಲಿ ಹೊಟ್ಟೋಗೋಣ, ಹೆಂಗಿದ್ರು ಫ್ರೀ ಬಸ್ಸು, ಯಾಕೆ ಹೋಗ್ಬಾರ್ದು, ಹೋಗೋಣ ಅಂತ ಹೇಳಿದೆ. ಸರಿ ಆಯಿತು ಅಂತ ನಮ್ಮಮ್ಮನೂ ಹೇಳಿದರು. ಸರಿ ಆಯಿತು ಅಂತೇಳಿ ಬೇಗ ಬೇಗ ರೆಡಿಯಾಗಿ ಹೊರಟ್ವಿ. ಆಮೇಲೆ ಅಮ್ಮ ಹೇಳಿದ್ರು ಸರಿ ಆಯಿತು ಹೊರಡೋಣ ಅಂತ. ಅಷ್ಟೊತ್ತಿಗೆ ಅಣ್ಣ ಬಂತು. ಅಣ್ಣನಿಗೆ ಈ ಥರ ಎಕ್ಸ್ಪ್ಲೈನ್ ಮಾಡಿದೆ, ಈ ಥರ ಅಂತ. ಅದಕ್ಕೆ ಸರಿ ಆಯಿತು, ಅಣ್ಣ ಕಿರ್ಗಾವಲ್ ಸಂತೆ ಮಾಡ ಅಲ್ಲಿಗೆ ಕರ್ಕೊಂಡೋಗಿ ಬಿಡಬೇಕು, ಬಸ್ ಹತ್ತಬೇಕು ಅಂದರೆ. ಅದಕ್ಕೆ ಅಣ್ಣ ಏನು ಮಾಡಿದ್ರು, ಫಸ್ಟು ನಮ್ಮಮ್ಮ ಮತ್ತು ಕೌಶಿ ಅವ್ರನ್ನ ಬಿಟ್ಟು ಬರ್ತೀನಿ, ಆಮೇಲೆ ನಿನ್ನನ್ನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಓಕೆ ಸರಿ ಅಂತ ಹೇಳಿದೆ. ಅದಾದಮೇಲೆ ನೆಕ್ಸ್ಟ್ ನನ್ನನ್ನು ಬಂದು ಕರ್ಕೊಂಡು ಹೋಗೋದ್ರೊಳಗಡೆ ಆವಾಗ ಏನಾಯಿತು ಅಂದರೆ ಈ ಥರ ಲಗೇಜ್ ಆಟೋ ಮಾಡಿದ್ದಾರೆ, ಜನಗಳು ಯಾರೂ ಇಲ್ಲ, ಒಬ್ಬರೂ ಇಲ್ಲ, ಹೋಗೋದಾದರೆ ಹೋಗಿ ಅಂತ ನಮ್ಮ ಚಿಕ್ಕಮ್ಮ ಹೇಳಿದ್ರು. ಬಾ ಹೋಗೋಣ ಲಗೇಜ್ ಆಟೋದಲ್ಲೇ ಅಂತ. ಸರಿ ಆಯಿತು ನೋಡೋಣ ಅಂತ ಹೋದರೆ ಲಗೇಜ್ ಆಟೋದಲ್ಲಿ ಒಬ್ಬರೂ ಇಲ್ಲ. ಅದಾದಮೇಲೆ ಸರಿ ಆಯಿತು ಅಂತೇಳಿ ಲಗೇಜ್ ಆಟೋದಲ್ಲೇ ಸ್ಟಾರ್ಟ್ ಮಾಡಿದ್ವಿ, ಅಂದರೆ ಹೋಗೋದಕ್ಕೆ. ನಾವಿಬ್ಬರು, ನಾನು ಮತ್ತು ನಮ್ಮ ಚಿಕ್ಕಮ್ಮ ಮಾತ್ರ ಇದ್ವಿ. ಅದಾದಮೇಲೆ ಒಬ್ಬರು ಕಾಲು ಗಂಟೆಗೊಬ್ಬರು ನಾನು ಬರ್ತೀನಿ ಅಂತೇಳಿ ಸುಮಾರು ಒಂದು 7-8 ಸೀಟ್ ಇದ್ವಿ ಅಷ್ಟೇ ಲಗೇಜ್ ಆಟೋದಲ್ಲಿ. ಊರ ಕಡೆ ಏನಂದರೆ ಬಸ್ಸು ಗಿಂತ ಜಾಸ್ತಿ ಲಾರಿ, ಟೆಂಪೋ, ಲಗೇಜ್ ಆಟೋ ಈ ಥರದ್ದು ಜಾಸ್ತಿ ಮಾಡುವಂಥದ್ದು. ಇತ್ತೀಚೆಗೆ ಬಸ್ಗಳೆಲ್ಲ ಇತ್ತೀಚೆಗೆ ಮಾಡ್ತಾ ಇರುವಂಥದ್ದು. ನಾವೆಲ್ಲ ಓಡಾಡಿರುವಂಥದ್ದೆಲ್ಲ ಲಾರಿ ಮೇಲೇ, ಲಾರಿ, ಟೆಂಪೋ ಈ ಥರದ್ದೇ ಮಾಡ್ತಾಯಿದ್ದಿದ್ದು. ಓಕೆ, ಅದಾದಮೇಲೆ ನಾವು ಚೌಟ್ರಿಗೆ ಬಂದ್ವಿ. ಚೌಟ್ರಿಗೆ ಬಂದು ನಾನು ತಿಂಡಿ ತಿಂದ್ಕೊಂಡು ಬಂದು ಹಾಗೆ ಇಲ್ಲಿ ಕೌಶಿಗೆ ಹೇಳಿದೆ ವೀಡಿಯೋ ಮಾಡು ಅಂದರೆ, ನಾನು ಮಾಡಲ್ಲ, ನನಗೆ ಒಂಥರ ನಾಚಿಕೆ ಆಗುತ್ತೆ, ನೀನೇ ಮಾಡು ಅಂತ ಹೇಳ್ತಾ ಇದ್ದ. ಸರಿ ಆಯಿತು ಬಿಡಪ್ಪ, ನಾನೇ ಮಾಡ್ತೀನಿ ಅಂತ ಹೇಳ್ದೆ. ಇವನು ನಮ್ಮ ಅಣ್ಣನ ಮಗ ಚಿಕ್ಕವನು, ಇಲ್ಲಿ ಹಿಂದೆ ಇರೋನು ದೊಡ್ಡವನು. ಮೊಬೈಲ್ಗೋಸ್ಕರ ನೋಡಿ ಎಷ್ಟು ಕಿತ್ತಾಡ್ತಿದ್ದಾರೆ ಇಬ್ಬರೂ ಅಂತ. ಇವನು ತುಂಬ ಫಾಸ್ಟ್ ಇದ್ದಾನೆ, ದೊಡ್ಡವನು ಅಷ್ಟು ಫಾಸ್ಟ್ ಇಲ್ಲ, ಫಾಸ್ಟ್ ಇದ್ದಾನೆ, ಅವನು ಸ್ವಲ್ಪ ಸೈಲೆಂಟು. ಇವನು ಸ್ವಲ್ಪ ಆ್ಯಕ್ಟಿವ್ ಇದ್ದಾನೆ. ಇವಳ ಹೆಸರು ಅಭಿ ಅಂತೇಳಿ, ನನಗೆ ತಂಗಿ ಆಗಬೇಕು, ಅಂದರೆ ನಮ್ಮ ಚಿಕ್ಕಮ್ಮನ ಮಗಳು. ಪಕ್ಕದಲ್ಲಿರೋರು ಅವರ ಹಸ್ಬೆಂಡು, ಅದಾದಮೇಲೆ ಅವರ ಹಿಂದೆ ಇರುವಂಥವರು ಅವರಮ್ಮ, ಮತ್ತು ಹಾಗೆ ಅವರು ಇನ್ನೊಬ್ಬರು ಕೂಡ ನನಗೆ ದೊಡ್ಡಮ್ಮ ಆಗಬೇಕು ಅನಿಸುತ್ತೆ. ಅದಾದಮೇಲೆ ಹೀಗೆ ಹೊಸ ಮುಖಗಳನ್ನ ಈ ವಿಡಿಯೋದಲ್ಲಿ ಪರಿಚಯ ಮಾಡಿಕೊಡ್ತೀನಿ. ಹಾಗೆ ನಾವು ಮಾತಾಡ್ಕೊಂಡು ಕೂತಿದ್ವಿ. ಅದಾದಮೇಲೆ ಪೂಜಾ ಕೂಡ ಬಂದಳು. ಈ ಕಡೆ ಇರೋಳು ನಮ್ಮ ಅಣ್ಣನ ಹೆಂಡ್ತಿ, ಇವಳು ಪೂಜಾ. ಅವಳು ಸ್ವಲ್ಪ ಬೇಗ ಹೋಗ್ಬೇಕಂತ, ಅದಕ್ಕೆ ಬೇಗನೆ ಬಂದಿದ್ಲು. ನಾನು ಬಂದ ಒಂದು 1/4 ಗಂಟೆ 20 ನಿಮಿಷಕ್ಕೆ ಅವಳು ಕೂಡ ಬಂದಳು. ಅದಕ್ಕೆ ನಾನು ಎಲ್ಲರಿಗೂ ಕೂಡ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳ ಅಂತ ಕೇಳ್ತಾಯಿದ್ದೆ. ಆಮೇಲೆ ಅವಳು ಕೂಡ ಆಯಿತು ಮಾಡ್ಕೊಳ್ಳಿ ಆಂಟಿ ಅಂತ ಅಂದ್ಲು. ಹಾಗೆ ನಾನು ತಿಂಡಿಯೆಲ್ಲ ತಿಂದ್ಕೊಂಡು ಬಂದಿದ್ದನಲ್ಲ, ಅದಕ್ಕೆ ಅಣ್ಣನ ಹೆಂಡ್ತಿಗೆ ಹೇಳಿದೆ ಸ್ವಲ್ಪ ಕೂದಲೆಲ್ಲ ಸರಿ ಮಾಡ್ಕೋಬೇಕು, ಮತ್ತು ತಿಂಡಿಯೆಲ್ಲ ತಿಂದಮೇಲೆ ಲಿಫ್ಟಿಗೆಲ್ಲ ಹೊಟ್ಟೋಗ್ಬಿಟ್ಟಿರುತ್ತಲ್ಲ, ಅದಕ್ಕೆ ಬಾ ಸ್ವಲ್ಪ ಲಿಫ್ಟಿಗೆಲ್ಲ ಹಾಕ್ಕೋಬೇಕು, ಹುಡುಗಿ ರೂಮ್ ಎಲ್ಲಿದೆ ಕರ್ಕೊಂಡು ಹೋಗು ಅಂತ ಹೇಳಿದೆ. ಸರಿ ಆಯಿತು ಅಂತೇಳಿ ಅವಳು ಹುಡುಗಿ ರೂಮ್ ಹತ್ರ ಕರ್ಕೊಂಡು ಬಂದಳು. ಹಾಗೆ ಅಲ್ಲಿ ಹುಡುಗಿ ಕೂಡ ರೆಡಿಯಾಗಿ ಕೂತಿದ್ಲು. ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಳ್ಳ ಅಂತ ಕೇಳಿದೆ, ಏನಾದರೂ ಒಬ್ಬೊಬ್ರಿಗೆ ಇಷ್ಟ ಇರಲ್ವಲ್ಲ, ಅದಕ್ಕೆ ಇಲ್ಲ ತೊಗೊಳ್ಳಿ ಅಂತ ಹೇಳಲು. ಹಾಗೆ ಹುಡುಗಿದು ಕೂಡ ಒಂದೇ ಒಂದು
ನೆಕ್ಸ್ಟ್ ನೋಡಿ ಮದುವೆನೇ ಆಯಿತು. ತಾಳಿ ಕಟ್ಟಿದ ಮೇಲೆ ಮದುವೆ ಅಲ್ಲಿಗೆ ಮುಗೀತು ಅಂತಲೇ. ಎಲ್ಲರೂ ಮದುವೆ ಅಂದರೆ ತಾಳಿ ಕಟ್ಟಿದ ತಕ್ಷಣವೇ ಊಟಕ್ಕೆ ಹೋಗೋದಕ್ಕೆ ರೆಡಿ ಆಗ್ತಾರೆ. ಅಂದರೆ ಇವಾಗಿನ ಮುಹೂರ್ತಗಳೇನೆಂದರೆ ಬೇಗನೆ ಆಗುವಂಥದ್ದು. ಇವಳು ಬಂದು ನಮ್ಮ ಭವ್ಯ, ಇವಳು ಕೂಡ ನನಗೆ ತಂಗಿ ಆಗಬೇಕು. ಇವರೆಲ್ಲ ಹೇಗೆ ಅಂದರೆ ನನಗೆ 2 ವರ್ಷ 3 ವರ್ಷ ನನಗಿನ್ನ ಚಿಕ್ಕವರು ಅಷ್ಟೇ. ನಾನೇ ಒಂದು 2-3 ವರ್ಷ ದೊಡ್ಡವಳು. ಅದಾದಮೇಲೆ ನೆಕ್ಸ್ಟು ಇಲ್ಲಿ ನಮ್ಮ ಅಣ್ಣನ ಹೆಂಡ್ತಿ ಮುಂದೆ ಇರೋರು. ನೆಕ್ಸ್ಟ್ ಹಿಂದೆ ಇರೋರು ನನಗೆ ತಮ್ಮನ ಹೆಂಡ್ತಿ ಆಗಬೇಕು. ಅವಳದು ಅಷ್ಟೇ ಒಂದು ಸಣ್ಣದೊಂದು ಕ್ಲಿಪ್ಪಿಂಗ್ ತೊಗೊಳ್ತೀನಿ ಅಂತ. ಸರಿ ಆಯಿತು ಅಂತ ಹೇಳಿದ್ಲು. ಮತ್ತು ಅವಳದು ಒಂದು ಕ್ಲಿಪ್ಪಿಂಗ್ ಎಲ್ಲ ತೊಗೊಂಡು ಮತ್ತು ನೆಕ್ಸ್ಟು ಇವ್ರು ಬಂದು ನಮ್ಮ ಅತ್ತೆ. ಅಂದರೆ ಇವರೆಲ್ಲ ಅಪ್ಪನ ರಿಲೇಷನ್ನು, ಅಮ್ಮನ ರಿಲೇಷನ್ ಅಲ್ಲ. ಒಬ್ಬೊಬ್ಬರು ಅಮ್ಮನ ರಿಲೇಷನ್ ಇದ್ದಾರೆ, ಒಬ್ಬೊಬ್ಬರು ಅಪ್ಪನ ಜಾಸ್ತಿ ಅಂದರೆ ಅಪ್ಪನ ರಿಲೇಷನಲ್ಲಿರುವಂಥವ್ರು. ಇವಳು ಅಷ್ಟೇ ನನಗೆ ತಂಗಿ ಆಗಬೇಕು, ಸೌಮ್ಯ ಅಂತೇಳಿ. ಇವಳು ಅಷ್ಟೇ 2-3 ವರ್ಷ ನನಗಿನ್ನ ಚಿಕ್ಕವಳು. ಇವಳು ಸೌಮ್ಯನ ತಂಗಿ. ಅವಳು ನಾವೆಲ್ಲ ಪೆಟ್ ನೇಮ್ ಇಟ್ಕೊಂಡಿದ್ದೀವಿ, ರತಿ ಅಂತೇಳಿ. ಅವಳ ರಿಯಲ್ ನೇಮು ನನಗೂ ಕೂಡ ಗೊತ್ತಿಲ್ಲ, ಯಾಕೆಂದರೆ ನಾವೆಲ್ಲ ಹೆಚ್ಚಾಗಿ ಪೆಟ್ ನೇಮೇ ಕರೀತಾ ಇರ್ತೀವಲ್ಲ, ರತಿ ಅಂತಲೇ ಕರೆಯೋದು. ಅದಕ್ಕೆ ಅವಳ ಹೆಸರು ಗೊತ್ತಿಲ್ಲ. ನನ್ನ ಪ್ರಕಾರ ರತ್ನಮ್ಮ ಅಂತ ಎಲ್ಲ ಕೇಳಿದ ನೆನಪು, ಆದರೆ ಕರೆಕ್ಟಾಗಿ ಹೆಸರು ಗೊತ್ತಿಲ್ಲ. ಹಾಗೆ ರತಿದು ಇದು ಪಾಪು, 3 ತಿಂಗಳು ಮಗು. ನಾನು ಈ ಮಗುನ ನೋಡೋಕ್ಕೆ ಹೋಗ್ಬೇಕಿತ್ತು. ಆಮೇಲೆ ಸೌಮ್ಯನ ಜೊತೆ ಒಂದಿನ ಫೋನಲ್ಲಿ ಮಾತಾಡಬೇಕಾದ್ರೆ ಅವಳು ಹೇಳಿದ್ದು, ಇಲ್ಲ ರೇಖಾ ಅವಳು ಮದುವೆಗೆ ಬರ್ತಿದ್ದಾಳೆ ಅಂತ. ನಾನು 3 ತಿಂಗಳಲ್ವಾ ಅಂತ ಹೇಳಿದೆ. ಇಲ್ಲ ರಿಸೆಪ್ಷನ್ಗೆ ಬರಲ್ಲ ಅವಳು, ಬೆಳಿಗ್ಗೆಗೆ ದಾರೆಗೆ ಬರ್ತಾಳೆ ಅಂತ ಹೇಳಿದ್ಲು. ಹಾಗೆ ಒಂದು ಸಣ್ಣದೊಂದು ವೀಡಿಯೋ ಮಾಡ್ಕೊತಿದ್ದೆ. ಆಮೇಲೆ ಅಲ್ಲೊಬ್ರು ಹೇಳ್ತಾಯಿದ್ರು, ಪಾಪುದು ವೀಡಿಯೋ ಫೋಟೋ ಎಲ್ಲ ಮಾಡಬೇಡಿ, ದೃಷ್ಟಿ ಎಲ್ಲ ಆಗುತ್ತೆ ಅಂತೇಳಿ. ಅದಕ್ಕೆ ಜಾಸ್ತಿ ಪಾಪು ವೀಡಿಯೋ ಮತ್ತು ಫೋಟೋ ಎಲ್ಲ ಜಾಸ್ತಿ ಮಾಡ್ಕೊಂಡಿಲ್ಲ. ಹಾಗೆ ನಮ್ಮ ಪಕ್ಕದಲ್ಲಿರೋರು ಆವಾಗಲೇ ತೋರಿಸ್ತಾರೆ ನಮ್ಮ ಅತ್ತೆ ಅಂತೇಳಿ, ಅಪ್ಪನ ದೊಡ್ಡಪ್ಪನ ಮಗಳು. ಹಾಗೆ ಅದೆಲ್ಲ ಆದಮೇಲೆ ಇಲ್ಲಿ ಕುತ್ಕೊಂಡಿದ್ವಿ. ನಾವು ಬಂದು ತಿಂಡಿ ತಿಂದಿದ್ದೆ ಬೇಗ ಅಲ್ಲ, ಲೇಟಾಗೆ ತಿಂದಿದ್ದು. ಅಂದರೆ ನಾನು ತಿಂದಾಗ 9:15. ಅದಾದಮೇಲೆ ದಾರೆನೂ ಕೂಡ ಸ್ವಲ್ಪ ಬೇಗನೆ ಮುಗೀತು. ಇವ್ರು ಗೊತ್ತಲ್ಲ ನಮ್ಮ ಅಕ್ಕ ಕನಕಪುರದವರು. ದಾರೆ ಎಲ್ಲ ಮುಗೀತು, ಎಲ್ಲರೂ ಊಟಕ್ಕೆ ಹೋಗ್ತಿದ್ದಾರೆ. ಮತ್ತು ನೀವು ಮದುವೆ ಮನೇಲಿ ನೋಡ್ತಾ ಇರ್ಬೋದು, ಜನಗಳು ಫುಲ್ಲು ಕಡಿಮೆ ಇದ್ದಾರೆ. ಯಾಕೆಂದರೆ ಅವತ್ತು ಸುಮಾರು ಫಂಕ್ಷನ್ ಇತ್ತು. ನನಗೆ ಸಿಕ್ತವರೆಲ್ಲ ಹೇಳ್ತಾಯಿದ್ರು, ನಾನು ಆ ಫಂಕ್ಷನ್ಗೆ ಹೋಗಬೇಕು, ನಾನು ಈ ಫಂಕ್ಷನ್ಗೆ ಹೋಗಬೇಕು ಇಲ್ಲಿ ಮುಗಿಸ್ಕೊಂಡು ಅಂತ. ಮತ್ತು ರಿಸೆಪ್ಷನ್ಗೆ ಬಂದಿದ್ರಲ್ಲ, ಅದಕ್ಕೆ ಮದುವೆಗೆ ಸ್ವಲ್ಪ ಕಡಿಮೆನೇ ಜನ ಬಂದಿರೋದು. ಇವಳು ಅಷ್ಟೇ ನನಗೆ ತಮ್ಮ ಆಗಬೇಕು, ಒಂದು 6 ಮಂತ್ ಚಿಕ್ಕವನು ಅಷ್ಟೇ ಅವನು. ಅವನ ಮಗಳು, ನಾವೆಲ್ಲ ಅವನು ಇವನು ಅಂತಲೇ ಕರಿತೀವಿ. ಇವನು ನನಗೆ ತಮ್ಮ ಆಗಬೇಕು. ನೋಡೋದಕ್ಕೆ ಹೆಂಗೆ ಕಾಣಿಸ್ಬೋದು, ಅಣ್ಣನ ಥರ ಕಾಣಿಸ್ತಿದ್ದಾನ ಗೊತ್ತಿಲ್ಲ. ತಮ್ಮನ ಮಗಳು ಅವಳು. ಮತ್ತು ಹಿಂದೆ ಇಬ್ಬರು ಮಾತಾಡ್ತಾ ಕೂತ್ಕೊಂಡಿದ್ರಲ್ಲ, ಅವರು ನಮ್ಮ ಭಾವಂದಿರು. ನಾನು ಕೌಶಿಗೆ ಸ್ವಲ್ಪ ಮೊಬೈಲ್ ಬೇಕಿತ್ತು ಅಂದ್ಬಿಟ್ಟು ಮೊಬೈಲ್ ಇಸ್ಕೊಂಡು ಹೋಗಿದ್ದ. ಯಾಕೆ ಅಂದರೆ ಅವನ ಮೊಬೈಲು ಹಾಳಾಗಿತ್ತು. ಅದರಿಂದ ಅವನು ನನ್ನ ಮೊಬೈಲ್ನ ಇಸ್ಕೊಂಡೋಗಿ ಸೈಡಲ್ಲಿ ಹೋಗಿ ಇಲ್ಲಿ ಫೋಟೋಗಳು ಹಾಗೆ ವೀಡಿಯೋಗಳನ್ನೆಲ್ಲ ಏನೋ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡಿದ್ದಾನೆ ಅಷ್ಟೇ. ಹಾಗೆ ಇವರೆಲ್ಲ ಕೂತ್ಕೊಂಡು, ಇವರೆಲ್ಲ ಸ್ವಲ್ಪ ಒಂದೇ ಏಜ್ನವರು. ಇವಳು ಸ್ವಲ್ಪ ದೊಡ್ಡವಳು, ನಮ್ಮ ಕೆಂಚಮ್ಮ. ಅಷ್ಟು ಒಂದು 3 ವರ್ಷ ದೊಡ್ಡವಳು ಇರಬೇಕು ಅನ್ಕೋತೀನಿ. ಇವರೆಲ್ಲ ಕೌಶಿ ಏಜ್ನವರೇ. ಅದಕ್ಕೆ ಎಲ್ಲರೂ ಹೋಗ್ಬಿಟ್ಟು ಒಂದು ಕಡೆ ಮಾತಾಡಿಕೊಂಡು ಕೂತಿದ್ದಾರೆ. ಮತ್ತು ನಾವು ಇನ್ನೇನು ಎಲ್ಲರೂ ಹೋಗಿ ಊಟ ಎಲ್ಲ ಮಾಡ್ಕೊಬಂದಿದ್ರು. ನಾನು ಮತ್ತು ನಮ್ಮಮ್ಮ ಇಲ್ಲ ನಾವು ಊಟ ಮಾಡಲ್ಲ, ಲೇಟಾಗಿ ಊಟ ಮಾಡ್ತೀವಿ ಅಂತ ಹೇಳಿದ್ವಿ. ಅಷ್ಟೊತ್ತಿಗೆ ನಮ್ಮ ಮಾವ ಬಂದರು. ಸುಮಾರು 11:45 12 ಗಂಟೆ. ಅವ್ರು ಬಂದುಬಿಟ್ಟು ಊಟಕ್ಕೆ ಹೋಗೋಣ ಬರ್ತೀರಾ, ಊಟ ಆಯಿತಾ ನಿಮ್ಮದು ಅಂತ ನಮ್ಮ ಸೋದರ ಮಾವ ಕೇಳಿದ್ರು. ಅವ್ರದ್ದು ವೀಡಿಯೋ ಮಾಡ್ಕೊಂಡಿಲ್ಲ, ಮಾಡಬೇಕಿತ್ತು, ಅದೇ ಮಾಡ್ಕೊಂಡಿಲ್ಲ ಅಷ್ಟೇ. ಅವರು ನಮ್ಮಮ್ಮನ ತಮ್ಮ ಅಂದರೆ ಅವ್ರನ್ನ ಇಲ್ಲಿ ವೀಡಿಯೋದಲ್ಲಿ ತೋರಿಸಿಲ್ಲ. ಅವ್ರು ಬಂದ್ಬಿಟ್ಟು ನಮಗೆ ಕೇಳಿದ್ರು, ಊಟ ಆಯಿತಾ, ಊಟ ಮಾಡಿದ್ರಾ ಅಂತ. ನಾವಂದ್ವಿ ಇಲ್ಲ ಮಾವ, ನಾವು ತಿಂದಿದ್ದು 9:15, ಅದಕ್ಕೀಗ ಹೊಟ್ಟೆ ಹಸಿತಾ ಇಲ್ಲ, ಇನ್ನೊಂದು ಸ್ವಲ್ಪ ಲೇಟಾಗಿ ಹೋಗ್ತೀವಿ ಊಟಕ್ಕೆ ಅಂತ ಹೇಳಿದೆ. ಅದಕ್ಕೆ ನಮ್ಮ ಮಾವ, ನಿಮಗೆ ಒಂಥರ ಸ್ಪೆಷಲಾಗಿ ಹಾಕ್ತಾರೆ ಊಟನ, ಎಲ್ಲರೂ ಊಟ ಮಾಡುವಾಗ ಮಾಡ್ಕೋಬೇಕಲ್ವ ಅಂತ ಹೇಳಿದ್ರು. ಸರಿ ನಮ್ಮ ಮಾವ ಹಂಗೆ ಅಂದ್ಬಿಟ್ರಲ್ಲ, ಸರಿ ಅಂದ್ಬಿಟ್ಟು ನಮ್ಮಮ್ಮ ಸರಿ ಆಯಿತು ಹೋಗೋಣ ಅಂದ್ಬಿಟ್ಟು 12 ಗಂಟೆ ಆಗಿತ್ತಾ, ಇನ್ನು 12 ಗಂಟೆ ಆಗಿರಲಿಲ್ಲ, 11:15 11:45 ಅನಿಸುತ್ತೆ. ಆವಾಗ ಹೋಗಿ ಊಟ ಎಲ್ಲ ಮಾಡಿಕೊಂಡು ಇಲ್ಲಿ ಬಂದು ಕೂತಿದ್ದು. ಅಂದರೆ
9:15 ತಿಂಡಿ ತಿಂದಾಗ ಮತ್ತೆ 11:45, 11:30ಗೆ ಊಟ ಮಾಡಿ ಅಂದರೆ ಮಾಡೋಕ್ಕಾಗುತ್ತಾ? ಹೊಟ್ಟೆ ಹಸಿಯುತ್ತಾ? ಹೊಟ್ಟೆ ಹಸಿಯುತ್ತಾ ಇರಲಿಲ್ಲ. ಆದ್ರೂ ಏನೋ ಸ್ವಲ್ಪ ತಿನ್ನಬೇಕಂತಲ್ಲ, ತಿನ್ನಬೇಕು ಅಂತೇಳಿ ಅಲ್ಲೋಗಿ ಹಾಗೆ ತಿಂದ್ಕೊಂಡು ಬಂದು ಇಲ್ಲಿ ಮಾತಾಡ್ಕೊಂಡು ಕೂತಿದ್ವಿ. ಅದಾದಮೇಲೆ ಹುಡುಗಿ ಅಪ್ಪ ಇದ್ದಾರಲ್ಲ, ಅವ್ರು ಬಂದುಬಿಟ್ಟು ಫೋಟೋ ಎಲ್ಲ ತೆಗೆಸ್ಕೊಂಡ್ರಾ ಅಂತ ನಮ್ಮನ್ನು ಕೇಳ್ತಾಯಿದ್ರು. ಇಲ್ಲ, ನಮಗೆ ಫೋಟೋ ಹುಚ್ಚೆಲ್ಲ ಇಲ್ಲ, ನಮಗೆ ಬೇಡ ಅಂತ ಹೇಳಿದ್ವಿ. ಇಲ್ಲ ಬನ್ನಿ, ಯಾಕೆ ಆ ಥರ ಮಾಡ್ತೀರಾ, ಫೋಟೋ ಎಲ್ಲ ತೆಗೆಸ್ಕೊಳ್ಳಿ ಅಂತ ಹೇಳ್ತಾಯಿದ್ರು. ಆಮೇಲೆ ಇಲ್ಲ ಬೇಡ ಅಂತ ಇದು ಮಾಡ್ಕೊಂಡು ನಾವು ನಮ್ಮ ಪಾಡಿಗೆ ನಾವು ಮಾತಾಡ್ಕೊಂಡು ಕೂತಿದ್ವಿ. ಇಲ್ಲ ಬನ್ನಿ, ಇನ್ನೇನು ಆಯಿತು ಮುಗೀತು, ಒಂದೇ ಒಂದು ಫೋಟೋ ತೆಗೆಸ್ಕೊಂಡು ಹೋಗುರಿ ಅಂತ ಅಂದರು. ಆಮೇಲೆ ಸರಿ ಆಯಿತು ಅಂದ್ಬಿಟ್ಟು ನಾನು ಮತ್ತು ನಮ್ಮ ಅಕ್ಕ ಎಲ್ಲ ಅಲ್ಲಿ ಕೂತ್ಕೊಂಡಿದ್ವಲ್ಲ ಅವರೆಲ್ಲ ಸರಿ ಆಯಿತು ಅಂದ್ಬಿಟ್ಟು ಆಮೇಲೆ ಫೋಟೋ ತೆಗೆಸ್ಕೊಳ್ಳೋದಕ್ಕೆ ಅಂತೇಳಿ ಇಲ್ಲಿ ಬಂದ್ವಿ. ಇಲ್ಲಿ ನೋಡಿ ಎಲ್ಲರೂ ಇಲ್ಲೇ ಇದ್ದೀವಿ. ನಮ್ಮ ಫ್ಯಾಮಿಲಿ ಅಂತಲೇ ಹೇಳ್ಬೋದು ಇವರೆಲ್ಲ. ಅಂದರೆ ಅಪ್ಪನ ಫ್ಯಾಮಿಲಿ, ಅಮ್ಮನ ಫ್ಯಾಮಿಲಿ ಇಲ್ಲ. ಅಮ್ಮನ ಫ್ಯಾಮಿಲಿ ಫಂಕ್ಷನ್ ಆದರೆ ಅಮ್ಮನ ಫ್ಯಾಮಿಲಿ ಸಿಗ್ತಾರೆ. ಇದು ಅಪ್ಪನ ಫ್ಯಾಮಿಲಿ ಫಂಕ್ಷನು. ಅದಕ್ಕೆ ಇಲ್ಲೆಲ್ಲ ಅಪ್ಪನ ಚಿಕ್ಕಪ್ಪನ ಮಕ್ಕಳು, ದೊಡ್ಡಪ್ಪನ ಮಕ್ಕಳು ಈ ಥರದವರೇ ಇಲ್ಲಿರುವಂಥವ್ರು. ಹಾಗೆ ಸರಿ ಆಯಿತು ಅಂದ್ಬಿಟ್ಟು ಕೌಶಿಗೆ ನಾನು ಮೊಬೈಲ್ನ ಕೊಟ್ಟು ಬಂದಿದ್ದೆ ವೀಡಿಯೋ ಮಾಡು ಅಂತೇಳಿ. ಅವನು ಅಲ್ಲಿ ಕೂತ್ಕೊಂಡು ದೊಡ್ಡ ಸ್ಕ್ರೀನ್ ಹಾಕಿದ್ರು ನೋಡಿ, ಅದರಲ್ಲಿ ಬರುವಂಥ ವೀಡಿಯೋನ ಅವನು ಅಲ್ಲಿ ಕೂತ್ಕೊಂಡು ಇಲ್ಲಿಂದ ಅವನು ಸ್ಕ್ರೀನಲ್ಲಿರುವಂಥ ವೀಡಿಯೋ ಮಾಡ್ಕೊಂಡಿರುವಂಥದ್ದು. ಅವನು ಹತ್ರದಲ್ಲಿ ಬಂದು ವೀಡಿಯೋ ಮಾಡಿಲ್ಲ. ಓಕೆ, ನಾನು ಮತ್ತು ನಮ್ಮ ಅಕ್ಕ ಅಂದರೆ ಸ್ಟೇಜ್ ಹತ್ರ ಹೋಗಿ ಫೋಟೋ ಎಲ್ಲ ತೆಗೆಸ್ಕೊಂಡು ಬರ್ತಾಯಿದ್ವಿ. ಆ ಹುಡುಗಿ ಬಂದುಬಿಟ್ಟು ನನ್ನನ್ನು ಸ್ವಲ್ಪ ಟಚ್ ಮಾಡಿದ್ಲು. ಆಮೇಲೆ ನಾನು ಯಾರೋ ಗೊತ್ತಾ ಮಾತಾಡಿಸ್ತಿದೆಯಲ್ಲ ಅಂತ ಕೇಳಿದೆ. ಆಮೇಲೆ ನಿಮ್ಮನ್ನು ನಮ್ಮೂರಲ್ಲಿ ನೋಡಿದ್ದೀನಿ, ಆದರೆ ನೀವು ಯಾರು, ನೀವು ನನಗೇನಾಗಬೇಕು ಏನೂ ಗೊತ್ತಿಲ್ಲ ಅಂತ ಹೇಳಿದ್ಲು. ಅದಕ್ಕೆ ಇವನು ಬಂದು ಇವನ ಹೆಸ್ರು ಹೇಳ್ಬಿಡ್ತೀನಿ, ರಘು ಅಂತೇಳಿ. ನಮ್ಮ ದೊಡ್ಡಕ್ಕ ಇದಲ್ಲ, ಅವರ 2ನೇಯ ಮಗ. ಓಕೆ, ನೆಕ್ಸ್ಟು ಟಾಪಿಕ್ ಬರೋಣ. ಆ ಹುಡುಗಿ ನಮ್ಮೂರಲ್ಲಿ ನಿಮ್ಮನ್ನು ನೋಡಿದ್ದೀನಿ, ಆದರೆ ನೀವೇನಾಗಬೇಕು ಏನೂ ಗೊತ್ತಿಲ್ಲ ಅಂತ ಹೇಳಿದ್ಲು. ಅದಕ್ಕೆ ಅವಳು ಬಂದು ಆ ಹುಡುಗಿನ ಮದುವೆ ಹುಡುಗಿ ಇದೆಯಲ್ಲ, ಅವಳ ತಂಗಿ ಅದು. ನನಗೂ ಕೂಡ ಮದುವೆ ಹುಡುಗಿ ತಂಗಿನೇ ಆಗಬೇಕು, ಅಂದರೆ ಮದುವೆ ಹುಡುಗಿಯವರಪ್ಪ ನನಗೆ ಚಿಕ್ಕಪ್ಪ ಆಗಬೇಕು, ಆವಾಗ ಅವರು ತಂಗಿನೇ ಆಗ್ತಾರೆ ನನಗೆ. ಆಮೇಲೆ ಹುಡುಗಿ ಕೇಳಿದ್ದಕ್ಕೆ ನೋಡಿದ್ದೀನಿ, ಏನಾಗಬೇಕು ಏನೋ ಗೊತ್ತಿಲ್ಲ ಅಂತ ಹೇಳ್ತಾಯಿಲ್ಲ. ಆಮೇಲೆ ಹುಡುಗಿ ಜೊತೆ ಸ್ವಲ್ಪ ಮಾತಾಡಿಕೊಂಡು ಇಲ್ಲಿ ಬಂದು ಕೂತ್ಕೊಂಡ್ವಿ. ಹಾಗೆ ಇಲ್ಲಿ ಮಾತಾಡ್ತಿರ್ಬೇಕಾದ್ರೆ ನಮ್ಮ ಕೆಂಚಮ್ಮ ಇದ್ದಾಳಲ್ಲ, ಅವಳು ಹೇಳ್ತಾಯಿದ್ಲು, ಅಣ್ಣ ಈಗ ನೆಕ್ಸ್ಟು ನಿಂದೇ ಮದುವೆ, ನೀನು ಗ್ರ್ಯಾಂಡಾಗಿ ಹಿಂಗೆ ಚೌಟ್ರಿಲೆಲ್ಲ ಮದುವೆ ಆಗಿಬಿಡು, ನಾವು ಫುಲ್ಲು ಮೇಕಪ್ ಎಲ್ಲ ಮಾಡಿಕೊಂಡು ಓಡಾಡಬೇಕು ಅಂತ ಹೇಳ್ತಾಯಿದ್ಲು. ಅದಕ್ಕೆ ಅವನು ಇಲ್ಲ ಈ ಥರ ಎಲ್ಲ ಮದುವೆ ಆಗಲ್ಲ, ನಾನು ದೇವಸ್ಥಾನದಲ್ಲಿ ಮದುವೆ ಆಗ್ತೀನಿ ಅಂತ ಹೇಳ್ತಾಯಿದ್ದ. ಅದಕ್ಕೆ ರಘುವಣ, ನೀನು ದೇವಸ್ಥಾನದಲ್ಲಿ ಮದುವೆ ಆಗಿಬಿಟ್ರೆ ನಾವು ಫುಲ್ಲು ರೆಡಿಯಾಗಿ ಮಿಂಚೋದು ಯಾವಾಗ ಆ ಥರ ಎಲ್ಲ ಕೇಳ್ತಾಯಿದ್ಲು. ಅದಕ್ಕೆ ನಾನಂದೆ, ನೀನು ಸಿಂಪಲ್ಲಾಗಿ ರಿಜಿಸ್ಟ್ರ್ ಆಫೀಸಲ್ಲಿ ಹೋಗ್ಬಿಟ್ಟು ಮದುವೆ ಆಗಿಬಿಡು, ನೆಕ್ಸ್ಟು ಒಂದು ರಿಸೆಪ್ಷನ್ ಇಟ್ಕೊಂಡು ಎಲ್ಲರಿಗೂ ಊಟ ಹಾಕ್ಸ್ಬಿಡು, ಏಕೆಂದರೆ ಎಲ್ಲರಿಗೂ ಗೊತ್ತಾಗಬೇಕಲ್ಲ ಮದುವೆ ಆಗಿದೆ ಅಂತ, ಅದಕ್ಕೆ ಒಂದು ಊಟ ಹಾಕ್ಸ್ಬಿಡು ಅಂತ ಹೇಳ್ತಾಯಿದ್ದೆ. ಅದಕ್ಕೆ ಅವನು ಸುಮ್ಮನೆ ಅವನೇನು ಮಾತಾಡ್ತಿರ್ಲಿಲ್ಲ, ಅವನು ಸ್ವಲ್ಪ ಸೈಲೆಂಟು. ಆಮೇಲೆ ಮದುವೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ 1 ಗಂಟೆಗೆಲ್ಲ ಮನೆಗೆ ಬಂದುಬಿಟ್ಟಿದ್ವಿ, ಇನ್ನೂ 1 ಗಂಟೆ ಆಗಿರಲಿಲ್ಲ. ಬಂದು ಇಲ್ಲಿ ಪಡ್ಸಲಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದೀವಿ. ನಾನು ನಮ್ಮಮ್ಮ ಬಂದ ತಕ್ಷಣ ಕುರಿ ನೋಡೋಕ್ಕೆ ಹೋದ್ರು, ಏನಾಗಿದೆ ಏನು ಹುಲ್ಲು ಸೊಪ್ಪು ಅಂದ್ಕೊಂಡು. ನಾವು ನಮ್ಮ ನಾವು ದೊಡ್ಡಮ್ಮ ಅಂತೇನೂ ಕರೆಯಲ್ಲ, ದೊಡ್ಡವ್ವ ಅಂತಲೇ ಕರೆಯೋದು. ದೊಡ್ಡವ್ವ, ಕೌಶಿ, ಕೆಂಚಿ ಎಲ್ಲ ಸ್ವಲ್ಪ ತಣ್ಣಗಾಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಕೂತ್ಕೊಂಡಿದ್ವಿ. ಅದಕ್ಕೆ ನಮ್ಮ ದೊಡ್ಡವ್ವ ಏನು ಮಾಡಿದ್ರು, ಪಡ್ಸಲಲ್ಲಿ ಹಂಗೆ ಮಲ್ಕೊಂಡ್ರು. ಅದಾದಮೇಲೆ ಕೌಶಿ ಏನು ಮಾಡ್ದೆ, ಪಕ್ಕದಲ್ಲಿ ಒಂದು
ಅಂಗಡಿ ಇದೆ, ಚಿಕ್ಕ ಅಂಗಡಿ. ಅಲ್ಲಿ ಜೆಲ್ಲಿ ಆಮೇಲೆ ಜ್ಯೂಸ್ಗಳು ಏನೇನೆಲ್ಲ ಸಿಗುತ್ತೆ ಅದು ಹೋಗ್ಬಿಟ್ಟು ಇವನು ತೊಗೊಬರ್ತೀನಿ ಅಂದ್ಬಿಟ್ಟು ತೊಗೊಂಡು ಬಂದ. ಐಸ್ ಕ್ರೀಮ್ನವ್ನು ಬಂದಿರಲಿಲ್ಲ. ಅದಾಗಿ ಇದು ಜೆಲ್ಲಿ ಎಲ್ಲ ತೊಗೊಬಂದು ಇವನೇನು ಮಾಡ್ದೆ ಅಂದರೆ ಕೆಂಚಿಗೆ ಮತ್ತು ಅವನಿಗೆ ಅಂತೇಳಿ ಜೆಲ್ಲಿ ಮತ್ತು ಜ್ಯೂಸ್ ಎಲ್ಲ ತಂದಿದ್ದ. ಅವನಿಗೊಂದು ಜ್ಯೂಸು, ಕೆಂಚಿಗೊಂದು ಜ್ಯೂಸು ಅಂತೇಳಿ. ಆಮೇಲೆ ನನ್ನ ದೊಡ್ಡವನು ಕೇಳಿದೆ, ಕುಡಿತೀಯ ನೀನು ಅಂತ. ಅದಕ್ಕೆ ನಮ್ಮ ದೊಡ್ಡವ ಹ್ಞೂ ಕುಡಿತೀನಿ ಕೊಡು ಅಂತಂದ್ರೆ, ಅದು 10 ರೂಪಾಯಿ ಇರಬೇಕು ಅನಿಸುತ್ತೆ, ನನಗೂ ಗೊತ್ತಿಲ್ಲ. ಆಮೇಲೆ ಅವನ ಹತ್ರ ಈಸ್ಕೊಟ್ಟೆ. ಇಲ್ಲ ನೀವು ಕುಡೀರಿ, ಇವರು ಆಮೇಲೆ ತಗೋತಾರೆ ಅಂದ್ಬಿಟ್ಟು ನಮ್ಮ ದೊಡ್ಡವನಿಗೆ ಒಂದು ಜ್ಯೂಸ್ ಬಾಟ್ಲ್ ಎತ್ಕೊಟ್ಟೆ. ಅವ್ರು ಕುಡ್ಕೊಂಡು ಅಲ್ಲೇ ಕೂತಿದ್ರು. ಅದಾಗಿ ಒಂದು ಅರ್ಧ ಗಂಟೆಗೆ ಐಸ್ ಕ್ರೀಮ್ನವ್ನು ಬಂದ. ಆಮೇಲೆ ಐಸ್ ಕ್ರೀಮ್ ಎಲ್ಲರೂ ಒಂದೊಂದು ಚೋಕೋಬಾರು ತೊಗೊಂಡ್ರು. ಅಂದರೆ ನಮ್ಮಮ್ಮ ಸ್ವಲ್ಪ ಸ್ಟಿಕ್ ಇರುವಂಥ ಐಸ್ ಕ್ರೀಮ್ ಇಷ್ಟಪಡ್ತಾರೆ, ಈ ಕೋನೆಲ್ಲ ಇಷ್ಟಪಡಲ್ಲ. ಅದಕ್ಕೆ ನಮ್ಮಮ್ಮ ಕೋನ್ ಐಸ್ ಕ್ರೀಮು ಸ್ಟಿಕ್ ಇರುವಂಥ ಐಸ್ ಕ್ರೀಮ್ನ ತೊಗೊಂಡ್ರು. ನಾವೆಲ್ಲ ಇದು ಏನಪ್ಪ ಅದು ಕೋನ್ ಐಸ್ ಕ್ರೀಮು ತೊಗೊಂಡ್ವಿ, ಅಂದರೆ ಬಟರ್ ಸ್ಕಾಚು ಅದನ್ನು ತೊಗೊಂಡ್ವಿ. ಅಲ್ಲಿ ಏನಂದರೆ ಊರಲ್ಲಿ ಬರ್ತಾರಲ್ಲ ಅಷ್ಟು ಅದು ಏನಂದರೆ ತೊಗೊಂಡ ತಕ್ಷಣವೇ ಅದು ಅಂದರೆ ಐಸ್ ಕ್ರೀಮ್ನ ತಿನ್ನುವಾಗಲೇ ಫುಲ್ಲು ಬಿದೋಗ್ತಾ ಇರುತ್ತೆ ಐಸ್ ಕ್ರೀಮ್, ಅಷ್ಟು ಕೋಲ್ಡ್ ಇರಲ್ಲ ಅದು. ಏನು ವಿಧಿ ಇಲ್ಲ, ತಗೋಬೇಕು ಅಂದ್ಬಿಟ್ಟು ಎಲ್ಲರೂ ಒಂದೊಂದು ತೊಗೊಂಡ್ವಿ. ಎಷ್ಟು 150 ರೂಪೀಸ್ ಆಯಿತು. ನಾನು, ಕೌಶಿ, ನಮ್ಮಮ್ಮ, ಕೆಂಚಿ, ಆಮೇಲೆ ಪಕ್ಕದಲ್ಲಿ ಒಂದು ಹುಡುಗಿ ಇತ್ತು, ಆ ಹುಡುಗಿ ಕೂಡ ಒಂದು ತಗೊಟ್ವಿ. ಅದಾದಮೇಲೆ ಸುಮಾರು ಹೊತ್ತು ಅಲ್ಲೇ ಪಡ್ಸಲಲ್ಲಿ ಕೂತ್ಕೊಂಡು, ನಾನು ಹಾಗೆ ಪಡ್ಸಲಲ್ಲಿ ಒಂದು ಚಾಪೆ ಹಾಕ್ಕೊಂಡು ಮಲಗಿದ್ದೆ ಸ್ವಲ್ಪ ಹೊತ್ತು, ಸ್ವಲ್ಪ ತಣ್ಣಗಾಗುತ್ತೆ ಅಂತೇಳಿ. ಆಮೇಲೆ ಸಾಯಂಕಾಲ ನಾನು ನಮ್ಮ ಅಮ್ಮನಿಗೆ ಹೇಳ್ದೆ ಗದ್ದೆ ಹತ್ರ ಹೋಗ್ಬಿಟ್ಟು ಎಳ್ನೀರೆಲ್ಲ ಕುಡ್ಕೊಂಡು ಬರೋಣ ಅಂಥೇಳಿ. ಅದಕ್ಕೆ ಒಂದು 5 ಗಂಟೆ ಆಗಲಿ, 5 ಗಂಟೆ ಮೇಲೆ ಎಳ್ನೀರೆಲ್ಲ ಕುಡ್ಕೊಬರೋಣ ಅಂಥೇಳಿ ಹೊರಟಿದ್ದು. ಹಾಗೆ ಹೊರಡಬೇಕಾದ್ರೆ ಇಲ್ಲಿ ನೋಡ್ತಾ ಇರ್ಬೋದು, ಕುರಿಗಳು ಅಣ್ಣ ಗದ್ದೆ ಹತ್ರ ತೊಗೊಂಡೋಗಿ ಬಿಟ್ಟು ಬಂದಿತ್ತು ಮರಿ. ಅದು ಒಂದು ಮರಿ ಹಾಕಿದೆ, ಚೆನ್ನಾಗಿದೆ. ಒಂದು ಮರಿಯ ಕುರಿಗಳು ನನಗೆ ಫಸ್ಟ್ ಟೈಮು, ನನಗೂ ಕೂಡ ಗೊತ್ತಿರಲಿಲ್ಲ. ಮೇಕೆಗಳೆಲ್ಲ 2, 3, 4 ಮರಿ ಹಾಕಿರೋದು ನೋಡಿದ್ದೀನಿ. ಆದರೆ ಕುರಿ ಮಾತ್ರ ಒಂದೇ ಮರಿ ಹಾಕೋದಂತೆ, ನನಗೆ ಗೊತ್ತಿಲ್ಲ. ನಾನು ಹೀಗೆ ಮಾತಾಡಬೇಕಾದ್ರೆ ನಮ್ಮಮ್ಮ ಹೇಳಿದ್ರು, ಕುರಿ ಒಂದೇ ಮರಿ ಹಾಕೋದು, 2 ಎಲ್ಲ ಹಾಕಲ್ಲ, ಅಪರೂಪ ಅಂತ 2 ಮರಿ ಹಾಕೋದು, ಒಂದು ಕುರಿ ಒಂದೇ ಮರಿ ಅಂತ ಹಾಕೋದು. ಆದರೆ ಮೇಕೆ ಆಗಲ್ಲ, 2, 3, 4 ಹಾಕಿರೋದು ನಾನು ನೋಡಿದ್ದೀನಿ. ಅಂದರೆ 2 ಹಾಕಿದರೆ ಓಕೆ, 4 ಆ ಥರ ಎಲ್ಲ ಹಾಕಿದ್ರೆ ಸ್ವಲ್ಪ ಮರಿಗೆಲ್ಲ ಹಾಲು ಸಾಕಾಗೋದಿಲ್ಲ ಅಷ್ಟೇ. ಅದಾದಮೇಲೆ ಇಲ್ಲಿ ನೋಡಿ ಕೋಳಿಗಳು ಫುಲ್ಲು ಎಲ್ಲ ಮೇಯ್ತಾಯಿತ್ತು. ನಮ್ಮಮ್ಮ ಸ್ವಲ್ಪ ಅಲ್ಲಿಂದ ಬಂದ ತಕ್ಷಣ ಕುರಿಗೆ ಮೇವು ಕಟ್ಟೋದು, ಹುಲ್ಲಾಕೋದು, ಮತ್ತು ಅಲ್ಲಿಂದ ಬಂದುಬಿಟ್ಟು ಕೋಳಿಗಳಿಗೆಲ್ಲ ಮೇವು ಹಾಕೋದು. ಮತ್ತು ನಾವು ಗದ್ದೆ ಹತ್ರ ಹೋಗ್ತಿದ್ವಲ್ಲ, ಅದಕ್ಕೆ ಸ್ವಲ್ಪ ಮೇವೆಲ್ಲ ಹಾಕ್ಬಿಟ್ರೆ, ಅಂದರೆ ಭತ್ತ, ರಾಗಿ ಮೇವು ಅಂದರೆ ಕೋಳಿಗಳಿಗೆ ಭತ್ತ, ರಾಗಿ ಈ ಥರದ್ದು ಹಾಕುವಂಥದ್ದು. ಅಲ್ಲಿ 2 ಕರಗಳಿತ್ತು ನೋಡಿ, ಅದು ಅಷ್ಟೇ ಹೆಂಗಾರಲ್ಲ, ಅದು ಕೋಣಗಳು 2 ಕೂಡ ಕೋಣಗಳೇ. ಅದೇನಕ್ಕೆ ಸಾಕ್ತಿದ್ದಾನೇನೋ ಗೊತ್ತಿಲ್ಲ ನಮ್ಮಣ್ಣ. ಕೋಣ 2 ಇರಲಿ ಮನೇಲಿ ಅಂದ್ಬಿಟ್ಟು, ಒಂದು ಇವ್ರ ಹತ್ರ ಇತ್ತು, ಇನ್ನೊಂದು ದುಡ್ಡು ಕೊಟ್ಟು ತೊಗೊಂಡಿರೋದು. ಅದಕ್ಕೆ ನಾನು ನಮ್ಮ ಅಮ್ಮಂಗೆ ಕೇಳ್ತಾಯಿದ್ದೆ, ಏನಕ್ಕೆ ಕೋಣಗಳು ತೊಗೊಂಡಿರೋದು ಅಂತ. ಅದೇನೋ ಗೊತ್ತಿಲ್ಲ, ಸಾಕಬೇಕಂತ ಸಾಕಲಿ ಅಂತ ಹೇಳ್ತಾಯಿದ್ರು. ಹಾಗೆ ಗದ್ದೆ ಹತ್ರ ಹೋಗ್ಬೇಕಾದ್ರೆ ನಮ್ಮ ಮನೆ ಹತ್ರನೇ ಇದು ಬಾವಿ, ಏನೋ ಸೇದೋ ಬಾವಿ, ಇದು ಸೇದಬೇಕು ನೀರನ್ನ, ಆ ಥರ ಇದು ದೊಡ್ಡ ಬಾವಿ, ಇಷ್ಟು ಆಳ ಇದೆ. ಇದರಲ್ಲಿ ಯಾವಾಗಲೂ ನೀರಿಲ್ಲ ಅನ್ನೋಂಗೆ ಇರಲಿಲ್ಲ, ಅಷ್ಟು ನೀರು ಇರ್ತಾಯಿತ್ತು. ಅಂದರೆ ಸಮ್ಮರ್ ಬಂದರೂ ಕೂಡ ಸ್ವಲ್ಪನಾದರೂ ನೀರು ಇರ್ತಾಯಿತ್ತು. ನೀರಿಲ್ಲ ಅನ್ನೋ ದಿನವೇ ಇರಲಿಲ್ಲ. ಯಾವಾಗ ನಮ್ಮೂರಿಗೆ ನಲ್ಲಿಗಳೇ ಇರಲಿಲ್ಲ ನಮ್ಮೂರಲ್ಲಿ. ಯಾವಾಗಲೂ ಇದು ಈ ಸೇದೆ ಬಾವಿ, ಅಂದರೆ ಸೇದುವಂಥದ್ದು. ಇಲ್ಲೊಂದು ಬಾವಿ ಇತ್ತು, ಮತ್ತು ಕೆಳಗಡೆ ಒಂದು ಬಾವಿ ಇದೆ, ಮತ್ತು ಇನ್ನೊಂದು 3 ಹ್ಯಾಂಡ್ ಪಂಪು, ಏನು ಹೇಳ್ತೀವಿ, ಬೋರ್ವೆಲ್ಲು, ಕೈಯಲ್ಲಿ ಒತ್ತುತ್ತೀವಿ ನೋಡಿ, ಅದು ಒಂದು 3 ಬೋರ್ವೆಲ್ ಇತ್ತು. ಅಷ್ಟು ಬಿಟ್ಟರೆ ಇನ್ನೇನು ಇರಲಿಲ್ಲ, ನಲ್ಲಿ ಎಲ್ಲ ಇರಲಿಲ್ಲ. ಆವಾಗೆಲ್ಲ ಇಲ್ಲಿ ನೀರಿಲ್ಲ ಅನ್ನೋ ದಿನವೇ ಇರಲಿಲ್ಲ. ಇವಾಗ ನೋಡಿ ಎಲ್ಲ ಬೋಳಾಗ್ಬಿಟ್ಟಿದೆ ಫುಲ್ಲು. ಅದರೊಳಗಡೆ ಏನೇನೋ ಕಸ ಪಾಸ ಎಲ್ಲ ಬೀಸಾಕ್ಬಿಟ್ಟಿದ್ದಾರೆ. ಯಾವಾಗ ನಮ್ಮೂರಿಗೆ ಬೋರ್ ಅಂತ ಹಾಕಿ ಮನೆಗೆ ನಲ್ಲಿ ಅಂತ ಬಂತು, ಆ ಕ್ಷಣವೇ ಆ ಬಾವಿಯಲ್ಲಿ ನೀರೆಲ್ಲ ಕಡಿಮೆ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ನೀರೇ ಇವಾಗ ಹೇಗಿದೆ ಆ ಥರ ಆಗೋಯ್ತು. ಪ್ರತಿಯೊಂದಕ್ಕೂ ಇವಾಗ ಮನೆ ಹತ್ರ ನಲ್ಲಿ ಇದೆ ಬಿಡಿ, ಮೊದಲು ಪ್ರತಿಯೊಂದಕ್ಕೂ ನಾವು ಬೋರ್ವೆಲ್ಗೆ ಹೋಗ್ತಾ ಇರಲಿಲ್ಲ. ಅಲ್ಲಿ ಬಾವಿ ಹತ್ರನೇ ನೀರನ್ನೆಲ್ಲ ಸೇದ್ಕೊಬಂದು
ಪ್ರತಿಯೊಂದು ಅಂದರೆ ಹಸುಗೆ, ಎಮ್ಮೆಗೆ, ಸ್ನಾನಕ್ಕೆ, ಬಟ್ಟೆ ಒಗೆಯೋಕ್ಕೆ, ಮತ್ತು ಪಾತ್ರೆ ತೊಳೆಯೋಕ್ಕೆ, ಅಡುಗೆ ಮಾಡೋದಕ್ಕೆ ಪ್ರತಿಯೊಂದಕ್ಕೂ ಆ ನೀರನ್ನ ನಾವು ಯೂಸ್ ಮಾಡ್ತಾ ಇದ್ದಿದ್ದು. ಕುಡಿಯೋದಕ್ಕೆ ಇರ್ಬೋದು, ಪ್ರತಿಯೊಂದಕ್ಕೂ ಅದೇ ನೀರು, ಬೇರೆಲ್ಲೂ ನಾವು ನೀರು ತರ್ತಾ ಇರಲಿಲ್ಲ. ಇವಾಗ ಅಲ್ಲಿ ಫಿಲ್ಟ್ರ್ ಇದೆ, ಇಲ್ಲಿ ಫಿಲ್ಟ್ರ್ ಇದೆ ಅಂತೇಳಿ ಫಿಲ್ಟ್ರ್ ನೀರನ್ನ ಕುಡಿತಾರೆ. ಅದನ್ನೇನು ಮಾಡೋರು ಅಂದರೆ ವರ್ಷದಲ್ಲಿ ಒಂದಿನ ಅಲ್ಲಿ ಕ್ಲೀನ್, ಅಂದರೆ ಸಮ್ಮರ್ ಬಂದಾಗ ಸ್ವಲ್ಪ ಇದಾಗುತ್ತೆ ನೋಡಿ, ಕೆಳಗಡೆ ಹೋಗ್ಬಿಡುತ್ತಲ್ವ ನೀರು. ಆ ಟೈಮಲ್ಲಿ ಯಾರನ್ನಾದ್ರೂ ಒಬ್ಬರನ್ನ ಇಳಿಸ್ಬಿಟ್ಟು ಕೆಳಗಡೆ, ಅಂದರೆ ಬಾವಿ ಕೆಳಗಡೆ, ಅಂದರೆ ಬಾವಿ ಒಳಗಡೆಗೆ ಇಳಿಸ್ಬಿಟ್ಟು ಅಲ್ಲಿರೋದು ಏನಾದರೂ ಕಸ ಪಸ, ಅಂದರೆ ಮಕ್ಕಳೆಲ್ಲ ಕಡ್ಡಿ ಗಿಡ್ಡಿ ಎಸ್ದುಬಿಟ್ಟಿರ್ತಾರಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿಸಿ ಬಿಟ್ಬಿಡ್ತಾರೆ. ಆಮೇಲೆ ಈ ಮಳೆಗಾಲ ಆ ಥರ ಟೈಮಲ್ಲಿ ನೀರು ಯಾವಾಗ ತುಂಬೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂಥ ಟೈಮಲ್ಲಿ ಸುಣ್ಣದ ಧೂಳು ಅಂತೇಳಿ ಸಿಗುತ್ತೆ. ನಮ್ಮೂರಲ್ಲಿ ಸುಣ್ಣ ಮಾಡ್ತಾರೆ. ಆ ಸುಣ್ಣದ ಧೂಳು ಸಿಗುತ್ತೆ. ಆ ಧೂಳನ್ನ ತಂದುಬಿಟ್ಟು ಇಡೀ ಬಾವಿಗೆಲ್ಲ ಎರಚ್ಬಿಟ್ಟು ನೀರಿಗೆಲ್ಲ ಹಾಕ್ಬಿಡ್ತಾರೆ. ಅದು ಒಂದೆರಡು ದಿನ ಆ ಸುಣ್ಣದ ಧೂಳು ಏನಿರುತ್ತೆ ಅದನ್ನು ಹಾಕಿದ ಮೇಲೆ ನಾವು ಆ ನೀರನ್ನ ಕುಡಿಯೋ ಆಗಿಲ್ಲ. ಹೇಳ್ಬಿಡ್ತಾರೆ, ಈ ಥರ ಸುಣ್ಣದ ಧೂಳನ್ನ ಹಾಕಿದ್ದೀವಿ, ಯಾರು ಒಂದು 2-3 ದಿನ ನೀರನ್ನ ತೊಗೊಂಡೋಗಬೇಡಿ ಅಂತ ಹೇಳ್ಬಿಡ್ತಾರೆ. ಆವಾಗ ನಾವು ಅಲ್ಲಿ ನೀರನ್ನ ತೊಗೊಂಡೋಗೋ ಆಗಿಲ್ಲ. ಅದಾದಮೇಲೆ ನೀರನ್ನ ಮತ್ತೆ ತೊಗೊಂಡು ಕುಡಿಯುವಂಥದ್ದು. ಫಿಲ್ಟ್ರಿಲ್ಲ, ಏನಿಲ್ಲ ನೋಡಿ. ಇವಾಗೆಲ್ಲ ನೋಡಿ ಫಿಲ್ಟ್ರ್ ನೀರನ್ನೇ ಕುಡಿಬೇಕು, ಆ ಥರನೇ ಇರಬೇಕು, ಆ ಥರದ್ದೆಲ್ಲ ಹೇಳ್ತೀವಿ. ಅವಾಗೆಲ್ಲ ಆ ಥರ ಏನಿಲ್ಲ. ಸುಣ್ಣದ್ದು ಧೂಳು ಹಾಕ್ಬಿಟ್ಟು 1-2 ದಿನ ಬಿಟ್ಟು ನೀರನ್ನ ಎಲ್ಲದಕ್ಕೂ ಯೂಸ್ ಮಾಡ್ತಿದ್ವಿ, ಪ್ರತಿಯೊಂದಕ್ಕೂ. ಚೆನ್ನಾಗೂ ಇತ್ತು. ಇವಾಗ ನೋಡಿ ಈಗೆಲ್ಲ ಫಿಲ್ಟ್ರ್ ನೀರು. ಫಸ್ಟೇ ನಾವು ಕೇಳ್ಬಿಡ್ತೀವಿ, ಯಾರಾದರೂ ಮನೆಗೋದ್ರೂ ನೀರು ಕೊಟ್ಟರೆ ಫಿಲ್ಟ್ರ್ ನೀರಲ್ಲ ಅಂದರೆ ಅದು ನಮಗೆ ಚೆನ್ನಾಗಿಲ್ಲ ಅಂತ ಭಾವನೆ ಬಂದ್ಬಿಟ್ಟಿದೆ. ಆವಾಗ ಎಲ್ಲ ನೋಡಿ ಆ ಸುಣ್ಣದ ಧೂಳಿಗೆ ಅಲ್ಲಿರುವಂಥ ಹುಳಗಳು, ಕ್ರಿಮಿ ಏನೇ ಇದ್ರೂ ಸತ್ತೋಗ್ತಾಯಿತ್ತು. ಅಷ್ಟು ಚೆನ್ನಾಗಿರ್ತಾಯಿತ್ತು. ನೀರು ಕೂಡ ಹಿಂಗೆ ಸುಣ್ಣದ ಧೂಳು ಹಾಕಿ ಸ್ವಲ್ಪ 1-2 ದಿನ ಬಿಟ್ಟಿರ್ತೀವಲ್ಲ, ಇದಕ್ಕೆ ಆ ನೀರೆಲ್ಲ ಫುಲ್ಲು ತಿಳಿ ಥರ ಕಾಣಿಸೋದು. ಹೆಂಗೆ ಅಂದರೆ ಬಿಳಿ ಥರ, ನೋಡೋದಕ್ಕೆ ಒಂಥರ ಖುಷಿ ಆಗ್ತಿತ್ತು. ಆ ಥರ ಇರೋದು ಆ ನೀರು, ತುಂಬ ಚೆನ್ನಾಗಿತ್ತು. ಈಗೆಲ್ಲ ಅದು ಮೊದಲಿನ ಥರ ಬರಬೇಕು ಅಂದರೆ, ಅಂದರೆ ಅದೇ ವಾತಾವರಣ ಇರ್ಬೋದು, ಆ ಥರದ್ದೆಲ್ಲ ಬರಬೇಕಂದ್ರೆ ಸ್ವಲ್ಪ ಕಷ್ಟನೇ. ಬರೋದು ಇಲ್ಲ ಬಿಡಿ ಮುಂದೆ ಆ ಥರದ್ದೆಲ್ಲ. ಈಗೆಲ್ಲ ನಮ್ಮ ಮನೇಲಿ ಆ ಥರ ಬಾವಿಯಿಂದ ನೀರು ಎಳ್ಕೊಬಂದ್ರೂ ನಮ್ಮ ಮನೆ ಮುಂದೆ ಒಂದಷ್ಟು ಗಿಡಗಳು, ಮನೆ ಹಿಂದೆ ಒಂದಷ್ಟು ಗಿಡಗಳು, ಅಷ್ಟು ಗಿಡಗಳೆಲ್ಲ ನೆಡ್ತಿದ್ವಿ. ಇವಾಗ ಮನೆ ಒಳಗಡೆಗೆ ನೀರು ಬಂದ್ರೂ ಯಾರೂ ಅಷ್ಟು ಗಿಡಗಳೇ ನೆಟ್ಟಿಲ್ಲ. ಆ ಥರ ಇವಾಗ ಆ ಥರ ಆಗ್ಬಿಟ್ಟಿದೆ. ಮೊದಲು ಅಲ್ಲಿಂದ ಬಾವಿಯಿಂದ ಸೇದ್ಕೊಬಂದು ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಸೇದಬೇಕು ನೀರು. ಒಂದು ಎಮ್ಮೆಗೆ ನೀರು ಕುಡಿಸ್ಬೇಕಾ, ಇಲ್ಲ ಹಸುಗೆ ನೀರು ಕುಡಿಸ್ಬೇಕಾ, ಹೋಗು ಬಾವಿಗೆ ಹೋಗು ಸೇದ್ಕೊಬ. ಕರೆಂಟ್ ಇದ್ದರೆ ಮಾತ್ರ ನೀರು ಅಂತಲ್ಲ, ಯಾವಾಗ ಹೋಗಿ ಎಳ್ಕೊಬರ್ತೀಯ, ಎಳಿಬೇಕು ನೀರನ್ನ ಬಾವಿಯಲ್ಲಿ. ಬಿಂದಿಗೆಗೆ ಹಗ್ಗ ಕಟ್ಬಿಟ್ಟು ಒಳಗಡೆಗೆ ಬಿಟ್ಟು ಎಳಿಬೇಕಷ್ಟೆ. ಎಳ್ಕೊಬಂದು ಯಾವ ಟೈಮಲ್ಲಾದರೂ ಹೋಗಿ ನೀರನ್ನ ತೊಗೊಬರ್ಬೋದಿತ್ತು. ಓಕೆ, ಆ ಟಾಪಿಕೆಲ್ಲ ಮಾತಾಡ್ತಿದ್ರೆ ಹಿಂದಿಂದೆಲ್ಲ ಅದೇ ಥರ ನೋಡಿ. ನಾವು ಎಳ್ನೀರು ಕುಡಿಯೋದಕ್ಕೆ ಅಂತೇಳಿ ಬಂದ್ವಿ. ಇಲ್ಲಿ ಬಂದು ಸುಮಾರು ಹೊತ್ತು ಆದಮೇಲೆ ನಮ್ಮಮ್ಮ ಒಂದಷ್ಟು ಕೆಲಸಗಳು ಅದು ಇದು ಎಲ್ಲ ಮಾಡ್ತಾಯಿದ್ರು. ಅದಾದಮೇಲೆ ಭರತ ಬಂದಿರೋದು ಏನಕ್ಕೆ ಅಂದರೆ ಕೌಶಿನ ಮತ್ತು ಕೆಂಚಿನ ಕರ್ಕೊಂಡೋಗೋದಕ್ಕೆ ಬಂದಿದ್ದಾನೆ. ಅಂದರೆ ಅವರು ಮದುವೆ ಮುಗಿಸ್ಕೊಂಡು ಈ ಕಡೆಗೆ ಬಂದ್ಬಿಟ್ರು ನಮ್ಮ ಮನೆಗೆ, ಅಂದರೆ ಅಮ್ಮನ ಮನೆಗೆ. ಆಮೇಲೆ ಭರತ ಬಂದು ಕರ್ಕೊಬರ್ತಾನೆ ಅಂತ ಹೇಳಿದ್ರು. ಅದಕ್ಕೆ ಅವನು ಸಾಯಂಕಾಲ ಬಂದಿರೋದು, ಇವರಿಬ್ಬರನ್ನೂ ಊರಿಗೆ ಕರ್ಕೊಂಡು ಹೋಗೋದಕ್ಕೆ ಅಂತೇಳಿ. ಆಮೇಲೆ ಅವನು ಬಂದಲ್ಲ, ಅದಕ್ಕೆ ನಮ್ಮಮ್ಮ ಇವನ ಕೈಲೇ ಎಳ್ನೀರೆಲ್ಲ ಕೀಳಿಸ್ಕೊಬಿಟ್ಟು, ಅಂದರೆ ಕೊಕ್ಕೆ ಇದೆಯಲ್ಲ ಕೊಕ್ಕೆಯಿಂದ ಕಿತ್ತು ಆಮೇಲೆ ಕೊಚ್ಕೊಟ್ಟ ಎಲ್ಲರಿಗೂ. ನಾವು ಎಳ್ನೀರೆಲ್ಲ ಕುಡ್ಕೊಂಡು ಹಾಗೇ 2 ವೀಲರು ತೊಗೊಬಂದಿದ್ದ ಆ್ಯಕ್ಟಿವಾ ಭರತ. ಅದನ್ನು ಇಬ್ಬರೂ ನಾನು ಓಡಿಸ್ತೀನಿ ಅಂತ ಇಬ್ಬರು ಓಡಿಸ್ತಾಯಿದ್ರು. ಅದರದ್ದು ವೀಡಿಯೋ ಇದೆ, ಆದರೆ ಹಾಕ್ಬೋದಾ ಹಾಕ್ಬಾರ್ದು ಅಂತ ಗೊತ್ತಿಲ್ಲ. ಏನಾದರೂ ರೂಲ್ಸ್ಗಳಿರುತ್ತಲ್ಲ, ಯೂಟ್ಯೂಬ್ ರೂಲ್ಸು, ಅದಕ್ಕೆ ಹಾಕಿಲ್ಲ. ವೀಡಿಯೋಸ್ ಹಾಗೇ ಇದೆ, ಹಾಗೆ ಇಟ್ಕೊಂಡಿದ್ದೀನಿ ನಾನು. ಗೊತ್ತಿಲ್ಲ ಏನಾದ್ರು ಪ್ರಾಬ್ಲಮ್ ಆದರೆ ಅಂತೇಳಿ ಹಾಕಿಲ್ಲ ಅಷ್ಟೇ. ಹಾಗೆ ಎಳ್ನೀರು ಚೆನ್ನಾಗಿತ್ತು. ಆದರೆ ಮಧ್ಯಾಹ್ನ ನಾವು 5 ಗಂಟೆಗೆ ಬಂದು ಕುಡಿದ್ವಲ್ಲ, ಸ್ವಲ್ಪ ಬಿಸಿ ಇತ್ತು. ನಾವು ಬೆಳಗ್ಗೆ ಬಂದು ಕುಡ್ದಿದ್ರೆ ಚೆನ್ನಾಗಿರ್ತಾಯಿತ್ತು. ಹಾಗೆ ಇಲ್ಲಿ ಫಾರಮ್ ಹೌಸ್ ಹತ್ರ ಒಂದು CC ಕ್ಯಾಮ್ರಾ ಹಾಕ್ಸಿದ್ದೀವಿ. ಆ CC ಕ್ಯಾಮ್ರಾ ಯಾಕೆ ಹಾಕ್ಸಿದ್ದೀವಿ ಏನು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಬರೀ ಫಾರಮ್ ಹೌಸಲ್ಲಿ ಏನೆಲ್ಲ ಹಾಕಿದ್ದಾರೆ ಅದರದ್ದು ಒಂದು ವೀಡಿಯೋ ಮಾಡಿದ್ದೀನಿ. ಅದು 6 ನಿಮಿಷ ಇದೆ ಆ ವಿಡಿಯೋ, ಅದಕ್ಕೆ ಇದರಲ್ಲಿ ಹಾಕೋದು ಬೇಡ, ಅದನ್ನೇ ಸಪ್ರೇಟ್ ವೀಡಿಯೋ ಹಾಕ್ತೀನಿ. ಆವಾಗ CC ಕ್ಯಾಮ್ರಾ ಯಾಕೆ ಹಾಕ್ಸಿರೋದು ಅಂತ ಹೇಳ್ತೀನಿ. ಓಕೆ, ಹಾಗೆ ಇವರು ಇಲ್ಲಿಂದ ಮನೆಗೆ ಹೊರಟರು, ಹಾಗೆ ನಾವು ಕೂಡ ಅಲ್ಲಿಂದ ಮನೆಗೆ ಹೊರಟ್ವಿ. ಹಾಗೆ ಈ ವಿಡಿಯೋನು ಕೂಡ ನಾನು ಇಲ್ಲಿಗೇ ಎಂಡ್ ಮಾಡ್ತೀನಿ ನೋಡಿ. ಹಾಗೆ
CC ಕ್ಯಾಮ್ರಾ ಕಾಣಿಸ್ತಾ ಇದೆಯಾ, ಅದೇ CC ಕ್ಯಾಮ್ರಾ. ಹಾಗೆ ಕೌಶಿ, ಭರತ, ಕೆಂಚಿ ಮನೆಗಳಿಗೆ ಹೋಗಿ ಇರಿ, ನಾನು ಮತ್ತು ಅಮ್ಮ ಬರ್ತೀವಿ ಅಂತ ಹೇಳಿದ್ವಿ. ಆಮೇಲೆ ಅವರು ಸರಿ ಆಯಿತು ಅಂತೇಳಿ ಅವರು ಮನೆಗೆ ಹೊರಟರು. ಹಾಗೆ ನಾನು ಮತ್ತು ಅಮ್ಮ ಇಬ್ಬರು ಕೂಡ ಹೊರಟ್ವಿ. ಹಾಗೆ ಅಲ್ಲಿ ರೋಡಲ್ಲಿ ಹೋಗ್ಬೇಕಾದ್ರೆ ಮನೆಗೆ ಅಲ್ಲಿ ನವಿಲು ನೋಡಿದೆ. ಹಾಗೆ ಇವಾಗೇನು ನವಿಲುಗಳು ಎಲ್ಲ ಕಡೆ ಇರುತ್ತೆ. ಹಾಗೆ ಫಾರ್ಮ್ ಹೌಸ್ ಹತ್ರನೂ ಅಷ್ಟೇ ಅಲ್ಲೇ ಮೇಯ್ತಾ ಇರುತ್ತೆ ಬಂದು. ಆದರೆ ನಾವು ಹೋಗಿರೋ ಟೈಮಲ್ಲಿ ಸಿಕ್ಕಿಲ್ಲ ಅಷ್ಟೇ. ನಾನು ಇಲ್ಲಿಂದನೇ ಅದು ತುಂಬ ದೂರದಲ್ಲಿತ್ತು, ಇಲ್ಲಿಂದನೇ ಅದನ್ನು ಕ್ಯಾಪ್ಚರ್ ಮಾಡಿದ್ದೀನಿ ಅಷ್ಟೇ. ಓಕೆ ಫ್ರೆಂಡ್ಸ್, ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.